ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ನಗುತ್ತಾ ಇರುವವನು ನಲ್ಲೆಯನ್ನು ಪಡೆಯುತ್ತಾನೆ, ಅಳುತ್ತಾ ಬೇಡುವವನು ಹಣವನ್ನು ಪಡೆಯುತ್ತಾನೆ, ಅಧ್ಯಯನ ಮಾಡುವವನಿಗೆ ವಿದ್ಯೆ ಲಭಿಸುತ್ತದೆ, ದಾನ ಮಾಡುವವನಿಗೆ ಯಶಸ್ಸು ಲಭಿಸುತ್ತದೆ. ಧನಸ್ಸು ರಾಶಿಯವರು ನಿಮ್ಮ ಜೀವನದಲ್ಲಿ ಗೆಲ್ಲಲು ಯಾವ 5 ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಬೇಕು ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕಾಲಪುರುಷನ ಕುಂಡಲಿಯಲ್ಲಿ ಧನಸ್ಸು ರಾಶಿ 9ನೇ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ಗುರುಗ್ರಹ. ಧನಸ್ಸು ರಾಶಿಯವರು ನಿಮ್ಮ ಜೀವನವನ್ನು ಗೆಲ್ಲಲು ಬದಲಾಯಿಸಿಕೊಳ್ಳಬೇಕಾದಂತಹ ಮೊದಲನೆಯ ಅಭ್ಯಾಸ. ಧನಸ್ಸು ರಾಶಿಯವರು ಇಂಪೇಷನ್ಸ್ ಆಗಿರುತ್ತೀರಾ. ಯಾಕೆ ಅಂದರೆ ಇವರಿಗೆ ತಾಳ್ಮೆ ಕಡಿಮೆ. ಇದು ಅಗ್ನಿತತ್ವ ರಾಶಿ. ಮೇಷರಾಶಿ, ಸಿಂಹರಾಶಿ, ಧನಸ್ಸು ರಾಶಿ ಈ 3 ರಾಶಿಗಳು ಅಗ್ನಿತತ್ವ ರಾಶಿಗಳು. ನಿಮ್ಮ ಒಳಗಿರುವಂತಹ ಕಿಚ್ಚಿನಿಂದ ಬಹಳ ಬೇಗ ಕೆಲಸಗಳನ್ನು ಮಾಡಿ ಮುಗಿಸಬೇಕು ಎಂದು ಆತುರ ಪಡುವುದು ನಿಮ್ಮ ಸ್ವಭಾವ. ನಿಮ್ಮ ಈ ಆತುರ ಬುದ್ಧಿಯಿಂದ ನಿಮ್ಮ ಮ್ಯಾರಿಡ್ ಲೈಫಲ್ಲಿ, ಲವ್ ಲೈಫಲ್ಲಿ, ಪ್ರೊಫೆಷನಲ್ ಲೈಫಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತದೆ. ನಿಮ್ಮ ಮನಸ್ಸಿಗೆ ಕಿರಿಕಿರಿಯಾಗುತ್ತದೆ. ಯಾರೂ ನನ್ನ ಮಾತನ್ನು ಕೇಳುವುದಿಲ್ಲ, ಸರಿಯಾಗಿ ರಿಯಾಕ್ಟ್ ಮಾಡುವುದಿಲ್ಲ ಎಂದು ನಿಮ್ಮ ಮನಸ್ಸಿನಲ್ಲಿಯೇ ಬೇಜಾರು ಮಾಡಿಕೊಳ್ಳುತ್ತೀರಾ. ಈ ನಿಮ್ಮ ಆತುರ ಬುದ್ಧಿಯಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ, ಸಂಬಂಧಗಳಲ್ಲಿ ಅಸಂತುಷ್ಟರಾಗಿರುತ್ತೀರಾ. ಆದ್ದರಿಂದ ತಾಳ್ಮೆ, ಸಮಾಧಾನದಿಂದ ಇರಲು ಪ್ರಯತ್ನಿಸಿ. ನಿಮ್ಮ ಮನಸ್ಸನ್ನು ಶಾಂತಿ, ಸಮಾಧಾನವಾಗಿ ಇಟ್ಟುಕೊಳ್ಳಲು ಪ್ರಯತ್ನ ಮಾಡಿ. ಆಗ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು, ನಿಮ್ಮ ಜೀವನವನ್ನು ಗೆಲ್ಲಬಹುದು. ಧನಸ್ಸು ರಾಶಿಯವರು ಜೀವನವನ್ನು ಗೆಲ್ಲಲು ಬದಲಾಯಿಸಿಕೊಳ್ಳಬೇಕಾದಂತಹ 2ನೆಯ ಅಭ್ಯಾಸ. ನೀವು ಶಾಲೆಯಲ್ಲಿ, ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಜೀವನಕ್ಕೂ ಬೇರೆಯವರ ಜೀವನಕ್ಕೂ ಹೋಲಿಕೆ ಮಾಡುವುದನ್ನು ಬಿಡಬೇಕು. ನೀವೇ ಬಹಳ ಜ್ಞಾನವಂತರಾಗಿದ್ದರೂ ಎದುರುಗಡೆ ಇರುವಂತಹ ವ್ಯಕ್ತಿಗಳ ನಾಲೆಡ್ಜ್ ಬಗ್ಗೆ, ಅವರ ಲೈಫ್ ಸ್ಟೈಲ್ ಬಗ್ಗೆ, ಅವರ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ, ಅವರ ವೇ ಆಫ್ ಟಾಕಿಂಗ್ ಬಗ್ಗೆ ಕಂಪೇರ್ ಮಾಡುವುದನ್ನು ಬಿಡಬೇಕು. ಈ ರೀತಿ ಅಭ್ಯಾಸವನ್ನು ಬಿಟ್ಟರೆ ನೀವು ಪ್ರಶಾಂತವಾಗಿರಬಹುದು. ಧನಸ್ಸು ರಾಶಿಯ ಅಧಿಪತಿ ಗುರುಗ್ರಹ ಆಗಿರುವುದರಿಂದ ನಿಮಗೆ ಸಾಕಷ್ಟು ನಾಲೆಡ್ಜನ್ನು ಕೊಟ್ಟಿರುತ್ತದೆ ಗುರುಗ್ರಹ. ಅಷ್ಟಕ್ಕೆ ತೃಪ್ತಿಪಟ್ಟರೆ ಜೀವನದಲ್ಲಿ ಸಂತೋಷವಾಗಿರಬಹುದು. ಧನಸ್ಸು ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂತಹ 3ನೆಯ ಅಭ್ಯಾಸ. ಪ್ರತಿಯೊಬ್ಬ ಧನಸ್ಸು ರಾಶಿಯವರಲ್ಲಿಯೂ ಈ ಗುಣವನ್ನು ಕಾಣಬಹುದು. ಓವರ್ ಆಗಿ ರಿಯಾಕ್ಟ್ ಮಾಡುವುದು, ಅತಿಯಾಗಿ ಮಾತನಾಡುವುದು, ಯೋಚನೆ ಮಾಡದೆ ಮಾತನಾಡುತ್ತೀರಾ. ನಿಮ್ಮ ಮಾತುಗಳಿಂದ ಬೇರೆಯವರಿಗೆ ನೋವಾಗುತ್ತದೆ ಎಂದು ಯೋಚನೆ ಮಾಡೋದಿಲ್ಲ. ನೀವು ಮಾತನಾಡಲು ಸ್ಟಾರ್ಟ್ ಮಾಡಿದರೆ ಸೆಲ್ಫ್ ಕಂಟ್ರೋಲ್ ಇರೋದಿಲ್ಲ. ನಂತರ ರಿಯಲೈಸ್ ಮಾಡಿಕೊಳ್ತೀರಾ, ನಾನು ಅನಾವಶ್ಯಕವಾಗಿ ತುಂಬ ನೇರವಾಗಿ ಮಾತನಾಡಿದೆ ಎಂದು ಲೇಟರ್ ಆನ್ ರಿಯಲೈಸ್ ಆಗುತ್ತದೆ. ಬಟ್ ನಿಮ್ಮ ಲೈಫ್ ಪಾರ್ಟ್ನರ್, ನಿಮ್ಮ ಕೊಲೀಗ್ಸ್, ನಿಮ್ಮ ಮಕ್ಕಳು ಅಥವಾ ನಿಮ್ಮ ಆಪೋಸಿಟಲ್ಲಿ ಇರುವಂತಹ ಪರ್ಸನ್ಸ್ ನಿಮಗೆ ತುಂಬ ಆ್ಯಟಿಟ್ಯೂಡ್ ಇದೆ ಎಂದು ನಿಮ್ಮಿಂದ ದೂರವಾಗುತ್ತಾರೆ ಅಥವಾ ನಿಮ್ಮ ಹತ್ತಿರ ಕಡಿಮೆ ಮಾತನಾಡಲು ಸ್ಟಾರ್ಟ್ ಮಾಡ್ತಾರೆ, ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ. ಆದ್ದರಿಂದ ನೀವು ತಾಳ್ಮೆಯಿಂದ ಯೋಚಿಸಿ ಮಾತನಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಮಾತು ಆಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು. ಹಾಗೆಯೇ ಒಂದು ಸಾರಿ ಮಾತನಾಡಿದ ಮೇಲೆ ಆ ಮಾತಿನಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗೆ ಆಗಿರುವಂತಹ ದುಃಖವನ್ನು ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ. ಧನಸ್ಸು ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂತಹ 4ನೆಯ ಅಭ್ಯಾಸ. ಯಾವ ಕೆಲಸಕ್ಕೆ ಎಷ್ಟು ಸಮಯ ಕೊಡಬೇಕೋ ಆ ಕೆಲಸಕ್ಕೆ ಸಮಯ ಕೊಡುವುದಿಲ್ಲ. ಈ ಕಾರಣದಿಂದ ನಿಮ್ಮ ಕರಿಯರ್ ಲೈಫಲ್ಲಿ ಸಿಗಬೇಕಾದಂತಹ ಸಕ್ಸಸ್ ಸಿಗುವುದಕ್ಕೆ ತುಂಬ ಲೇಟ್ ಆಗಬಹುದು. ಒಂದು ಕೆಲಸವನ್ನು ಬೇಗ ಮಾಡಿ ಮುಗಿಸಬೇಕು ಎಂಬಂತಹ ಆತುರ ಬುದ್ಧಿಯಿಂದ ಬೇಗ ಇನ್ನೊಂದು ಕೆಲಸವನ್ನು ಸ್ಟಾರ್ಟ್ ಮಾಡುತ್ತೀರಾ. ಎರಡೂ ಕಡೆ ಗಮನ ಕೊಡಲು ಸಾಧ್ಯವಾಗದೆ ನಿಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಆಗುವುದಿಲ್ಲ. ತುಂಬ ಸ್ಟೇಬಲ್ ಆಗಿ, ಕನ್ಸಿಸ್ಟೆನ್ಸಿಯಾಗಿ ಕೆಲಸ ಮಾಡಲು ಸ್ಟಾರ್ಟ್ ಮಾಡಿದರೆ ತುಂಬ ಒಳ್ಳೆಯದು. ಸರಿಯಾಗಿ ಪ್ಲಾನನ್ನು ರೆಡಿ ಮಾಡಿಕೊಳ್ಳಿ. ಯಾವ ಕೆಲಸಕ್ಕೆ ಎಷ್ಟು ಸಮಯವನ್ನು ಕೊಡಬೇಕು ಅಷ್ಟು ಕೊಟ್ಟರೆ ನಿಮ್ಮ ಗುರಿಯನ್ನು ಬಹಳ ಸುಲಭವಾಗಿ ತಲುಪಬಹುದು. ಧನಸ್ಸು ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂತಹ 5ನೆಯ ಅಭ್ಯಾಸ. ನೀವು ಎಲ್ಲರ ಜೊತೆ ಅಷ್ಟು ಈಸಿಯಾಗಿ ಮಿಂಗಲ್ ಆಗುವುದಿಲ್ಲ, ಅಡ್ಜಸ್ಟ್ ಮಾಡಿಕೊಳ್ಳುವವರಲ್ಲ. ಎದುರುಗಡೆ ಇರುವಂತಹ ವ್ಯಕ್ತಿಗಳು ನಿಮ್ಮನ್ನು ಅರ್ಥ ಮಾಡಿಕೊಂಡರೆ ಅಥವಾ ಅಡ್ಜಸ್ಟ್ ಮಾಡಿಕೊಂಡರೆ
ಅವರ ಜೊತೆ ಮಿಂಗಲ್ ಆಗುತ್ತೀರಾ. ಇಲ್ಲದಿದ್ದರೆ ನೀವಂತೂ ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ ಆಗುವುದಿಲ್ಲ. ನಿಮ್ಮ ಹಠ, ನಿಮ್ಮ ಕೋಪವನ್ನು ಖಂಡಿತವಾಗಿಯೂ ಬಿಡಲೇಬೇಕು. ನಿಮ್ಮ ಪರ್ಸ್ನಲ್ ಲೈಫೇ ಆಗಲಿ, ಪ್ರೊಫೆಷನ್ ಲೈಫಲ್ಲಿ ಆಗಲಿ, ನೀವು ಅಡ್ಜಸ್ಟ್ ಮಾಡುವುದನ್ನು ಕಲಿಯದಿದ್ದರೆ ಖಂಡಿತವಾಗಿಯೂ ನೀವು ದುಃಖ ಪಡಬೇಕಾಗುತ್ತದೆ. ನಿಮ್ಮ ಜೀವನದ ಯಶಸ್ಸಿಗೆ ನಿಮ್ಮ ಈ ಅಭ್ಯಾಸವು ಅಡ್ಡಿಯಾಗುತ್ತದೆ. ಈ ಮೇಲೆ ತಿಳಿಸಿದಂತಹ 5 ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನ ಮಾಡಿ. ನಿಮ್ಮ ಜೀವನವನ್ನು ಖಂಡಿತವಾಗಿಯೂ ಗೆಲ್ಲಬಹುದು. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.